ನ್ಯೂಸ್ ಆರ್ಗೆ ಮತ್ತೆ ಸ್ವಾಗತ. ಒಂದು ಕಡೆ ಬಿಜೆಪಿಯ ಜೊತೆಗಿನ ಸಂಬಂಧವನ್ನ ಜೆಡಿಯು ಈಗಾಗಲೇ ತೆಗೆದುಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಪ್ರಧಾನಿ ರೇಸ್ನಲ್ಲಿರುವಂತಹ ನರೇಂದ್ರ ಮೋದಿಗೆ ಭಾರಿ ಹಿನ್ನಡೆಯಾಗಿದೆ. ತನ್ನ ಆಪ್ತ ಸಚಿವರೊಬ್ಬರು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಹೀಗಾಗಿ ಮೋದಿ ಕ್ಲೀನ್ ಇಮೇಜ್ಗೆ ಕಪ್ಪು ಚುಕ್ಕೆ ಇಟ್ಟಂತಾಗಿದೆ. ಮೋದಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ. ಮೋದಿ ಆಪ್ತ ಸಚಿವನಿಗೆ 3 ವರ್ಷ ಜೈಲು ಶಿಕ್ಷೆ. ಪ್ರಧಾನಿ ಆಕಾಂಕ್ಷಿ ಮೋದಿಗೆ ಇದು ಹಿನ್ನಡೆಯ. ಬಿಜೆಪಿ ಚುನಾವಣಾ ಪ್ರಚಾರ ಸಮಿತಿ ಉಸ್ತುವಾರಿ ಹೊತ್ತ ಗುಜರಾತ್ ಸಿಎಂ ನರೇಂದ್ರ ಮೋದಿ ಪ್ರಧಾನಿ ರೇಸ್ನಲ್ಲಿ ಮುನ್ನುಗ್ಗುತ್ತಾ ಇದ್ದಾರೆ. ಆದರೆ ಇದೀಗ ಮೋದಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಹೌದು, ಸಿಎಂ ಮೋದಿ ಆಪ್ತ ಕ್ಯಾಬಿನೆಟ್ ದರ್ಜೆಯ ಜಲಸಂಪನ್ಮೂಲ ಸಚಿವ ಬಾಬು ಬೊಖಾರಿಯಾಗೆ ಜೈಲು ಶಿಕ್ಷೆ ಆಗಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಬೊಖಾರಿಯಾಗೆ 3 ವರ್ಷ ಸೆರೆವಾಸ ವಿಧಿಸಲಾಗಿದೆ. ಈ ಮೂಲಕ ನರೇಂದ್ರ ಮೋದಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತಗುಲಿದೆ. ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆ ಪ್ರಕರಣದ ಅಂತಿಮ ವಿಚಾರಣೆ ನಡೆಸಿದ ಪೋರ್ಬಂದರ್ ಕೋರ್ಟ್ ಇವತ್ತು ಸಚಿವ ಬೊಖಾರಿ ಸೇರಿದಂತೆ ಪ್ರಮುಖ 4 ತಪ್ಪಿತಸ್ಥರು ಅಂತ ತೀರ್ಪು ನೀಡಿದೆ. ಪೋರ್ಬಂದರ್ನಿಂದ 180 ಕಿಲೋಮೀಟರ್ ದೂರದಲ್ಲಿ ಸೌರಾಷ್ಟ್ರ ಕೆಮಿಕಲ್ ಕಂಪನಿಯೊಂದು ಕಾರ್ಯನಿರ್ವಹಿಸುತ್ತಿದೆ. ಈ ಕಂಪನಿ ಅನುಮತಿ ಪಡೆದ ಭೂಮಿಯಲ್ಲಿ ಬಾಬು ಬೊಖಾರಿ ಮತ್ತು ಆಪ್ತರಿಂದ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ ಅಂತ ಕಂಪನಿ ಮ್ಯಾನೇಜರ್ 2006ರಲ್ಲಿ ದೂರು ನೀಡಿದರು. ಅಲ್ಲದೆ ಸರ್ಕಾರಕ್ಕೆ 500ಕ್ಕೂ ಹೆಚ್ಚು ಕೋಟಿ ನಷ್ಟವಾಗಿದೆ ಅಂತ ಆರೋಪಿಸಿದರು. ಇದರಲ್ಲಿ ಬೊಖಾರಿಯರಿಂದ 54 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೋರ್ಬಂದರ್ ಪೊಲೀಸರು 2007ರಲ್ಲಿ ಬೊಖಾರಿಯಾರ್ ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದರು. 5 ತಿಂಗಳ ಬಳಿಕ ಹೈಕೋರ್ಟ್ ಜಾಮೀನಿನ ಮೇಲೆ ಬೊಖಾರಿಯಾ ಹೊರಬಂದು 2012ರ ಚುನಾವಣೆಯಲ್ಲಿ ಸೋಲುಂಡಿದ್ದ. ಆದರೂ ಸಿಎಂ ಮೋದಿ ಸರ್ಕಾರದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದರು. ಒಟ್ಟಲ್ಲಿ ಮೋದಿ ಬಲಗೈ ಬಂಟ ಸಚಿವ ಬಾಬು ಬೊಖಾರಿಯಾಗಿ ಆಗಿರುವ ಜೈಲು ಶಿಕ್ಷೆಯಿಂದ ಮೋದಿಗೆ ಭಾರಿ ಹಿನ್ನಡೆಯಾದಂತಾಗಿದೆ. ಪ್ರತಿಪಕ್ಷಗಳಿಗೂ ಅಸ್ತ್ರವೊಂದು ಸಿಕ್ಕಿದ್ದು ಮುಂದೇನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಆಂಧ್ರದ ತೆಲಂಗಾಣದಲ್ಲಿ ಮತ್ತೆ ಗಲಾಟೆ ಜೋರಾಗಿದೆ. ಪ್ರತ್ಯೇಕ ರಾಜ್ಯ ರಚಿಸಬೇಕು ಅಂತ ಇವತ್ತು ಕೂಡ ಭಾರೀ ಪ್ರತಿಭಟನೆ ನಡೆಯಿತು. ಹೋರಾಟ ಮತ್ತಷ್ಟು ತೀವ್ರಗೊಳಿಸಲು ನಿರ್ಧರಿಸಲಾಗಿದೆ. ಆಂಧ್ರಪ್ರದೇಶದಲ್ಲಿ ಮತ್ತೆ ತೆಲಂಗಾಣ ಗಲಾಟೆ ಜೋರಾಗಿದೆ. ತೆಲಂಗಾಣ ರಾಜ್ಯ ರಚನೆಗೆ ಆಗ್ರಹಿಸಿ ಟಿಆರ್ಎಸ್ ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದೆ. ಪ್ರತ್ಯೇಕ ರಾಜ್ಯ ರಚನೆಗೆ ಆಗ್ರಹಿಸಿ ಇವತ್ತು ತೆಲಂಗಾಣ ಬಂದ್ಗೆ ಕರೆ ನೀಡಿತ್ತು. ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತೆಲಂಗಾಣ ಪ್ರಾಂತ್ಯದ ಕೆಲ ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಘಟನೆಗಳು ಹೊರತುಪಡಿಸಿದರೆ ಉಳಿದಂತೆ ಬಂದ್ ಶಾಂತಿಯುತವಾಗಿ ನಡೆದಿದೆ. ಇನ್ನು ಆಂಧ್ರ ರಾಜಧಾನಿ ಹೈದರಾಬಾದ್ನಲ್ಲಿ ಪರಿಸ್ಥಿತಿ ಶಾಂತವಾಗಿತ್ತು. ನಿನ್ನೆ ನಡೆದ ಚಲೋ ಅಸೆಂಬ್ಲಿ ರ್ಯಾಲಿ ಹಿಂಸಾಚಾರಕ್ಕೆ ತಿರುಗಿತ್ತು. ರ್ಯಾಲಿ ನಿಯಂತ್ರಣಕ್ಕೆ ಲಾಠಿ ಚಾರ್ಜ್, ಹಲವು ನಾಯಕರನ್ನ ಬಂಧಿಸಲಾಗಿತ್ತು. ಆದರೆ ಇವತ್ತು ನಗರದ ಹಲವೆಡೆ ಬಸ್ ಸಂಚಾರ ಸಾಮಾನ್ಯವಾಗಿತ್ತು. ಬಂದ್ ಹಿನ್ನೆಲೆಯಲ್ಲಿ ವಿಧಾನಸೌಧ ಸುತ್ತಲೂ ವ್ಯಾಪಕ ಭದ್ರತೆ ಒದಗಿಸಲಾಗಿತ್ತು. ಪ್ರತ್ಯೇಕ ರಾಜ್ಯ ರಚನೆಗೆ ಆಗ್ರಹಿಸಿ ಟಿಆರ್ಎಸ್ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಇದೇ ವೇಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ರು. ಈ ನಡುವೆ ಟಿಆರ್ಎಸ್ ನಾಯಕರು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿದ್ರು. ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಬಗ್ಗೆ ಚರ್ಚಿಸಲಾಯಿತು. ಒಟ್ಟಾರೆ ಕೆಲವು ತಿಂಗಳಿನಿಂದ ಶಾಂತಿಯುತವಾಗಿದ್ದ ತೆಲಂಗಾಣ ಹೋರಾಟ ಮತ್ತೆ ತಲೆ ಎತ್ತಿರೋದು ಆಂಧ್ರ ಸರ್ಕಾರಕ್ಕೆ ತಲೆನೋವನ್ನ ಉಂಟು ಮಾಡಿದೆ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದ ತಾರಾ ಅನುರಾಧ ಸರ್ಕಾರದ ಆದೇಶದಂತೆ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ವಜಾಗೊಳಿಸಿದ್ದಾರೆ. ಆದರೆ ಸರ್ಕಾರದ ಈ ದಿಢೀರ್ ಆದೇಶದಿಂದ ಬೇಸರಗೊಂಡ ತಾರಾ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ತೆರಳಿ ರಾಜೀನಾಮೆ ಸಲ್ಲಿಸಿದರು. ಕಳೆದ ತಿಂಗಳು 24ರಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ತಾವು ತೆರಳಿರೋದಾಗಿ ತಿಳಿಸಿದರು. ಅಲ್ಲದೆ ತನ್ನಷ್ಟಕ್ಕೆ ಟಾರ್ಗೆಟ್ ಮಾಡಿ ಪದಮುಕ್ತ ಆದೇಶ ಹೊರಡಿಸಲಾಗಿದೆ ಅಂತ ಅವರು ದೂರಿದರು.
CM ಅವರು ಏನು ಹೇಳಿದ್ರು ಅಂದರೆ, ಮೊದಲನೇದಾಗಿ ನನ್ನನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಆಮೇಲೆ ಅವ್ರು ಏನು ಹೇಳಿದ್ರು ಅಂದರೆ, ನಾನು ನಿಮ್ಮೊಬ್ಬರಿಗೆ ಕೊಟ್ಟಿದ್ದಲ್ಲ, ಇದು ಎಲ್ಲ ಅಕಾಡೆಮಿ ಮತ್ತು ಪ್ರಾಧಿಕಾರ ಅಧ್ಯಕ್ಷರಿಗೆ ಈಗಾಗಲೇ ಸುತ್ತೋಲೆಗಳನ್ನು ಕಳಿಸಿದ್ದೇವೆ. ನಿನ್ನೆ ಅಷ್ಟೇ ನಾನು ಆರ್ಡ್ರ್ ಮಾಡಿದ್ದೀನಿ, ಎಲ್ಲರಿಗೂ ಕೊಡಿ ಅಂತ ಹೇಳಿ ಅಂತಂದರು. ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ನನಗೊಬ್ಬಳಿಗೆ ಮಾತ್ರ ನೀವು ತಗೊಳ್ಳಿ ಅಂತ ಹೇಳಿದ್ದೀರಿ ಅಂತ ಹೇಳಿ. ಇಲ್ಲ, ನಿನ್ನೆನೇ ನಾನು ಎಲ್ರಿಗೂ ಆರ್ಡ್ರ್ ಮಾಡಿದ್ದೀನಿ. ಎಲ್ಲ ಅಧ್ಯಕ್ಷರ ರಾಜೀನಾಮೆ ಕೂಡ ನಾನು ಕೇಳಿದ್ದೇನೆ, ಅದು ಎಲ್ಲರಿಗೂ ಕೇಳಿದ್ದೇನೆ ಅಂತ ಹೇಳಿದರು. ಓಕೆ, ಅವರು ಕೇಳಿದ್ದಾರೆ ಅಂತ ಹೇಳಿದ್ಮೇಲೆ ನಾವು ಅದಕ್ಕೆ ಏನು ವಾದ ಮಂಡಿಸೋಕ್ಕೆ ಇಷ್ಟ ಅಲ್ಲ. ಬಟ್ ನನಗೆ ನಾನು ಮಾಡಿದಷ್ಟು ಕೆಲಸದ ಬಗ್ಗೆ ಹ್ಯಾಪಿ ಇದೆ. ಅವರು ಕೂಡ ಭಾಳ ಸಂತೋಷದಿಂದನೇ, ಖುಷಿಯಿಂದನೇ. ಈಗ ಬ್ರೇಕ್ ನಂತರ ನ್ಯೂಸ್ ಆರ್ ಮುಂದುವರಿಯುತ್ತೆ.